ಇತಿಹಾಸ ತಿಳಿದವರು ಎಲ್ಲರೂ ಬಲ್ಲರು ಇನ್ವೇಷನ್ಸ್ ಅಥವಾ ಹೊರ ದೇಶಗಳಿಂದ ವಲಸೆ ಬಂದಿದ್ದು ನಮ್ಮ ದೇಶಕ್ಕೆ ಸ್ಪೈಸಸ್ ಮಸಾಲ ಪದಾರ್ಥಗಳಿಗಾಗಿ ಅದು ಎಷ್ಟು ಶ್ರೇಷ್ಠ, ಅದ್ರ ಬಳಕೆ ಎಷ್ಟು ಒಳ್ಳೆಯದು ಅಂತ ಇವತ್ತಿನ ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ. ನಾವು ಬರೀ 5 ಬೆಸ್ಟ್ ಇಂಡಿಯನ್ ಸ್ಪೈಸಸ್ ಫಾರ್ ಇಂಪ್ರೂವ್ಡ್ ಡೈಜೆಷನ್ ಆ್ಯಂಡ್ ಅಪಟೈಟ್ ಇನ್ ಕಿಡ್ಸ್ ಬಗ್ಗೆ ಮಾತಾಡ್ತಿದ್ವಿ. 5 ಮಸಾಲ ಪದಾರ್ಥಗಳು, ಅದನ್ನು ಹೇಗೆ ಬಳಸ್ಬೋದು, ಮಕ್ಕಳಿಗೆ ಅದರಿಂದ ಹೇಗೆ ಬೆನಿಫಿಟ್ ಮಾಡಿಕೊಡ್ಬೋದು ನಾವು ಅನ್ನೋದು ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಹಲೋ, ನಮಸ್ಕಾರ. ನನ್ನ ಹೆಸರು ಕವಿತಾ, ನಿಮ್ಮ ಅರ್ಬನ್ ಕನ್ನಡತಿ ಮತ್ತು ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್. ಮೊದಲಿಗೆ ಹೇಳಿದ ಹಾಗೆ ಇವತ್ತು 5 ಬೆಸ್ಟ್ ಇಂಡಿಯನ್ ಸ್ಪೈಸಸ್ ಮಕ್ಕಳ ಜೀರ್ಣಕ್ರಿಯೆ ಸರಾಗವಾಗೋದಕ್ಕೆ, ಅಪಟೈಟ್ ಅಂದರೆ ಹಸಿವು ಹೆಚ್ಚಿಸೋದಕ್ಕೆ ಸಹಾಯಕಾರಿಯಾದ 5 ಇಂಡಿಯನ್ ಸ್ಪೈಸಸ್ ಅಥವಾ ಮಸಾಲೆ ಪದಾರ್ಥಗಳು ಏನೇನು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಜೀರಿಗೆ ಡೈಜೆಸ್ಟಿವ್ ಎನ್ಸೈಮ್ಸ್ ರಿಲೀಸ್ ಮಾಡಿ ಬ್ಲೋಟಿಂಗ್ ಅಥವಾ ಹೊಟ್ಟೆ ಉಬ್ಬರಿಸ್ಕೊಂಡಿರೋದನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನಾವು ಒಗ್ಗರಣೆಗೆ ಬಳಸ್ಬೋದು. ಪಲ್ಯ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ, ಮಕ್ಕಳಿಗೆ ಕಿಚಡಿ ಸಾಮಾನ್ಯವಾಗಿ ಮಾಡ್ತೀವಲ್ಲ ಅದಕ್ಕೆ ಹಾಕ್ಬೋದು, ಬೇಳೆ ಕಟ್ಟಿಗೆ ಹಾಕ್ಕೊಡ್ಬೋದು. ಸೊ ಈ ರೀತಿ ಇದರ ಬಳಕೆ ಇರ್ಬೋದು. ನೆಕ್ಸ್ಟ್ ಕೇರಮ್ ಸೀಡ್ಸ್ ಅಥವಾ ಓಂಕಾಳು, ಹಿಂದಿನಲ್ಲಿ ಅಜ್ವಾಯಿನ್ ಅಂತ ಕೂಡ ಅಂತಾರೆ ಇದನ್ನು. ಇದು ಕೂಡ ಬ್ಲೋಟಿಂಗ್ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಓವರಾಲ್ ಗಟ್ ಹೆಲ್ತ್ಗೆ ಕೂಡ ಇದು ಸಹಾಯಕಾರಿ. ಮತ್ತು ಇದನ್ನು ನಾವು ಜನರಲಿ ಚಪಾತಿ, ಪರಾಠ ಆ ಥರ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಹಾಕಿ ಮಾಡ್ಬೋದು. ನಾನು ಆಲ್ಮೋಸ್ಟ್ ಎಲ್ಲ ಪರಾಠಗಳಲ್ಲೂ ಬಳಕೆ ಮಾಡ್ತೀನಿ ಇದನ್ನು. ಮತ್ತು ರುಚಿ ವ್ಯತ್ಯಾಸ ಆಗೋದಿಲ್ಲ ಆ ರೀತಿ ಕೊಡೋದ್ರಿಂದ. ಜನರಲಿ ಇದು ಸ್ವಲ್ಪ ಕಹಿ ಕಹಿ ಇರುತ್ತೆ, ಮಕ್ಕಳು ಇಷ್ಟಪಡದೇ ಇರ್ಬೋದು. ಹಾಗಾಗಿ ಈ ರೀತಿ ಅದನ್ನು ನಾನು ಬಳಸ್ತಿದ್ದೀನಿ. ಮತ್ತು ಅರಿಶಿಣ, ಟರ್ಮರಿಕ್, ಇದು ಗೋಲ್ಡನ್ ಸ್ಪೈಸ್ ಅಂತಲೇ ಕರೀತಾರೆ ಎಲ್ಲರೂ. ಇದು ಆ್ಯಂಟಿ ಇನ್ಫ್ಲಮೇಟ್ರಿ ಅಥವಾ ಉರಿಯೂತ ನೀಗಿಸುವಲ್ಲಿ ಇದು ಸಹಾಯಕಾರಿ. ಮತ್ತು ಯಾವುದೇ ಥರದ ಡೈಜೆಸ್ಟಿವ್ ಡಿಸ್ಕಂಫರ್ಟ್ ಇರ್ಬೋದು, ಗ್ಯಾಸ್ ಆಗಿರ್ಬೋದು ಮಕ್ಕಳಿಗೆ, ಅಂಥ ಟೈಮಲ್ಲಿ ಇದನ್ನು ಕೊಡೋದು ಒಳ್ಳೆಯದು. ಇದನ್ನು ಅವರಿಗೆ ಕಿಚಡಿ ಅಥವಾ ಖಾರ ಪೊಂಗಲ್ ಅಂಥದ್ದು ಮಾಡ್ತೀವಲ್ಲ ಹಾಗೆ ಕೊಡ್ಬೋದು, ಅಥವಾ ಹಾಲಿಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಕೊಡ್ಬೋದು. ನೆಕ್ಸ್ಟ್ ಸೋಂಪು ಅಥವಾ ಓಂಕಾಳು, ಸಾಫ್ ಅಂತಾರೆ ಹಿಂದಿನಲ್ಲಿ. ಫೆನಲ್ ಸೀಡ್ಸ್ ಇಸ್ ದಿ ಇಂಗ್ಲೀಷ್ ನೇಮ್. ಇದು ಕೂಡ ಎಲ್ಲರಿಗೂ ಗೊತ್ತು, ಊಟ ಆದಮೇಲೂ ತಿಂತೀವಿ, ಊಟಕ್ಕೆ ಮುಂಚೆ ತಿಂದರೂ ಕೂಡ ಒಳ್ಳೆಯದು. ಇದು ಬಾಯಿ ಸ್ಮೆಲ್ ಚೆನ್ನಾಗಿಡೋದಕ್ಕೂ ಸಹಾಯ ಮಾಡುತ್ತೆ. ಮೀಲ್ ರಿಫ್ರೆಶ್ಮೆಂಟ್ ಅನ್ನೋ ಥರ ಇದನ್ನು ಉಪಯೋಗಿಸ್ತೀವಿ. ಇದು ಕೂಡ ಹೇಗೆ ನಾವು ಒಗ್ಗರಣೆಗೆ, ನಾನು ಸಾಮಾನ್ಯವಾಗಿ ಬಾತ್ ಮಾಡಿದಾಗ ಇದನ್ನು ಹಾಕ್ತೀನಿ. ಮತ್ತು ಮಕ್ಕಳಿಗೆ ನೀರಲ್ಲಿ ಇದನ್ನು ಸ್ವಲ್ಪ ಕುದಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ಸಿಪ್ ಬೈ ಸಿಪ್ ಕೊಟ್ಟರೆ ಅವಾಗವಾಗ ಹೊಟ್ಟೆ ನೋವು ಇರೋ ಅಂಥ ಮಕ್ಕಳಿಗೂ ಕೂಡ ಇದು ಬಹಳ ಒಳ್ಳೆಯದು. ಏಲಕ್ಕಿ ಸಾಮಾನ್ಯವಾಗಿ ಘಮ ಕೊಡುತ್ತೆ ಅಂತ ಬಳಸ್ತೀವಿ ಹೊರತು ಇದ್ರ ಬೆನಿಫಿಟ್ಸ್ ನಮಗೆ ಗೊತ್ತಿರಲಿ. ಡೈಜೆಷನ್ಗೆ ಬಹಳ ಒಳ್ಳೆಯದು ಇದು. ಮತ್ತು ಬೋತ್ ಸ್ವೀಟ್ ಆ್ಯಂಡ್ ಸೇವರಿ, ಖಾರ ಮತ್ತು ಸಿಹಿ 2 ಅಡುಗೆಗಳಿಗೂ ಇದನ್ನು ನಾವು ಬಳಕೆ ಮಾಡ್ಬೋದಲ್ವ. ಬಾತಲ್ಲಾಗಲಿ, ಜ್ಯೂಸ್ ಏನಾದರೂ ಮಾಡಿದರೆ, ನಿಂಬೆ ರಸ, ಎಲ್ಲದಕ್ಕೂ ಬಳಸ್ತಿರ್ತೀವಿ. ಸೊ ಓವರ್ ಆಲ್ ಮಸಾಲ ಪದಾರ್ಥಗಳು ಉರಿಯೂತ ಕಡಿಮೆ ಮಾಡೋದ್ರಲ್ಲಿ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಹೆಚ್ಚು ಇಮ್ಯುನಿಟಿ ಇನ್ಕ್ರೀಸ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಮತ್ತು ಗಟ್ ಹೆಲ್ತ್, ಗಟ್ ಬ್ಯಾಕ್ಟೀರಿಯಾ ಇದೆಲ್ಲದಕ್ಕೂ ಸಹಾಯಕಾರಿ. ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋದಕ್ಕೂ ಒಳ್ಳೆಯದು. ಮತ್ತು ನಮ್ಮ ಹಿರಿಯರು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂತ ಹೇಳ್ತೀವಲ್ಲ ನಾವು, ಯಾವ ಯಾವ ಜಾಗದಲ್ಲಿ ಏನೇನು ತಿಂದರೆ ಒಳ್ಳೆಯದು, ಯಾವ ಯಾವ ಸೀಸನ್ಸ್ನಲ್ಲಿ ಏನೇನು ತಿಂದರೆ ಒಳ್ಳೆಯದು, ಎಲ್ಲದನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ. ನಾವು ಅದನ್ನು ಮರೀದೆ ಮರುಬಳಕೆ ಮಾಡೋದನ್ನು ಶುರು ಮಾಡಬೇಕು. ಆವಾಗಲಿ ಅದು ಅಡುಗೆನಲ್ಲೇ ಇರ್ತಿತ್ತು, ಹಾಗೆ ಬಳಸ್ಕೊಳ್ತಾ ಇದ್ವಿ. ಈಗ ಇಗ್ನೋರೆನ್ಸ್ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ಅವಶ್ಯಕತೆ ಹೆಚ್ಚಾಗಿದೆ. ಆ ಥರ ನಾನ್ ಪೊಲ್ಯೂಟೆಡ್ ಜಾಗದಲ್ಲಿ ಇಲ್ಲ ನಾವು. ಎಷ್ಟೊಂದು ಇನ್ಫ್ಲೂಯೆನ್ಸ್ ಇದೆ ನಮ್ಮ ಮಕ್ಕಳಿಗೆ. ಅವ್ರಿಗೆ ಆಲ್ರೆಡಿ ಒಳಗೆ ಇರ್ತಾರೆ, ಹೊರಗಡೆ ಹೋಗಿ ಆಟ ಆಡೋದಿಲ್ಲ. ಹಾಗಾಗಿ ಸಿಂಪಲ್ ವೇಸ್ನಲ್ಲಿ ನಾವು ಸೈಂಟಿಫಿಕ್ಕಾಗಿ ಅದರ ಬೆನಿಫಿಟ್ಸ್ ತಿಳ್ಕೊಂಡು ನಮ್ಮ ಮಕ್ಕಳ ಆಹಾರದಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಅವರಿಗೆ ಹೆಲ್ದಿ ಗಟ್ ಸಿಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ, ಹೊಟ್ಟೆ ಹಸಿವು ಆಗುತ್ತೆ. ಇದನ್ನೆಲ್ಲ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ಬೋದು. ಮತ್ತು ಟಾಟ್ಸ್ ಆ್ಯಂಡ್ ಮಾಮ್ಸ್ನಲ್ಲಿ ಸ್ವೀಟ್ ಆ್ಯಂಡ್ ಸೇವರಿ ಕುಕೀಸ್, ಮಿಲೆಟ್ ಆ್ಯಂಡ್ ಜಾಗರಿ ಬಳಸಿ ಮಾಡಿರೋವಂಥದ್ದು, ಯಾವುದೇ ಕೆಮಿಕಲ್ಸ್ ಹಾಕದೆ ಮಾಡಿರೋವಂಥ ಈ ಕುಕೀಸ್ನ ನೀವು ಚೆಕ್ ಮಾಡ್ಬೋದು. ಇದ್ರ ಬೆನಿಫಿಟ್ ಏನಪ್ಪ, ಓಂಕಾಳು ಮತ್ತು ಜೀರಿಗೆ ಎರಡೂ ಇದರಲ್ಲಿ ಇದೆ. ಈಗ ಡೈಜೆಷನ್ ಇಶ್ಯೂ ಇರೋವಂಥ ಮಕ್ಕಳಿಗೆ ರೆಗ್ಯುಲರಾಗಿ ಇದನ್ನು ಕೊಡ್ತಾ ಬಂದರೆ ಅವರಿಗೆ
ಕಂಪ್ಲೇಂಟ್ಸ್ ಕಡಿಮೆ ಆಗುತ್ತೆ. 2 ದಿನಕ್ಕೊಮ್ಮೆ 8 ತಿಂಗಳ ಮಕ್ಕಳಿಗೆ ಇದನ್ನು ಕೊಡ್ಬೋದು, ದೊಡ್ಡ ಮಕ್ಕಳಿಗೆ ದಿನಕ್ಕೆ 1-2 ಇದನ್ನು ಕೊಡ್ಬೋದು. ಹಿರಿಯರಾದ ನಾವು, ನಮ್ಗೆ ಡೈಜೆಷನ್ ಇಶ್ಯೂಸ್ ಇದೆ ಅಂದರೆ ನಾವು ಕೂಡ ಇದನ್ನು ತಿನ್ಬೋದು. ಗ್ಯಾಸಿ ಫೀಲಿಂಗು, ಬ್ಲೋಟಿಂಗ್ ಫೀಲಿಂಗ್ ಇರೋವಂಥವ್ರು. ಸೊ ಪ್ಲೀಸ್ ಗಿವ್ ಇಟ್ ಅ ಟ್ರೈ. ಮತ್ತು ಈ ಕುಕೀಸ್ ಅಷ್ಟಲ್ಲದೆ ನಮ್ಮ ಎಲ್ಲ ಪ್ರಾಡಕ್ಟ್ಸಲ್ಲೂ ನಾವು ಒಂದಲ್ಲ ಒಂದು ಮಸಾಲ ಪದಾರ್ಥಗಳ ಬಳಕೆ ಮಾಡಿದ್ದೀವಿ. ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಹಾಕಿ ಫ್ಲೇವರ್ ಮಾಡದೆ ನಮ್ಮ ಶಿಶು ಆಹಾರ ಇರ್ಬೋದು, ಪ್ಯಾನ್ ಕೇಕ್ ಮಿಕ್ಸಸ್ ಇರ್ಬೋದು, ಮಿಲ್ಕ್ ಬೂಸ್ಟರ್ಸ್ ಇರ್ಬೋದು, ಡ್ರೈ ಫ್ರೂಟ್ ಮಿಕ್ಸಸ್ ಇರ್ಬೋದು, ಎಲ್ಲದರಲ್ಲೂ ನಾವು ಮಸಾಲ ಪದಾರ್ಥಗಳ ಬಳಕೆ ಮಾಡಿನೇ ಅದನ್ನು ಫ್ಲೇವರ್ಫುಲ್ ಮಾಡಿದ್ದೀವಿ. ಮತ್ತು ನಮ್ಮ ಕಸ್ಟಮರ್ಸ್ ಹೇಳ್ತಾರಲ್ಲ, ಕವರ್ ಓಪನ್ ಮಾಡಿದ ತಕ್ಷಣ ಒಳ್ಳೆ ಘಮ ಬರುತ್ತೆ ಕವಿತಾ ಅಂದಾಗ ಸಂತೃಪ್ತಿ ಸಿಗುತ್ತೆ ನನಗೆ. ಯಾಕಂದರೆ ಯಾವುದೇ ಕೆಮಿಕಲ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಮ್ಮ ಹಿರಿಯರು ಏನೇನು ಪಾಲಿಸ್ಕೊಂಬಂದ್ರೋ ಅದನ್ನೇ ಪಾಲನೆ ಮಾಡೋದ್ರಿಂದನೇ ಇಷ್ಟೊಳ್ಳೆ ಹೆಸರು ನಮ್ಮ ಬ್ರ್ಯಾಂಡಿಗೆ ಸಿಗ್ತಾ ಇದೆ ಅನ್ನೋದೇ ನನಗೆ ಖುಷಿ. ಸೊ ನಮ್ಮ ಈ ಎಲ್ಲ ಪ್ರಾಡಕ್ಟ್ಸ್ ನೀವು totsandmoms.com ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಮತ್ತು ಅಮೆಝಾನ್, ಫ್ಲಿಪ್ಕಾರ್ಟ್, ಫಸ್ಟ್ ಕ್ರೈ, ಬಿಗ್ ಬಾಸ್ಕೆಟ್, ಮೀಶೋ ಮತ್ತಿತರ ವೆಬ್ಸೈಟ್ಗಳಲ್ಲೂ ನಮ್ಮ ಪ್ರಾಡಕ್ಟ್ಸ್ ಲಭ್ಯವಿದೆ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಮತ್ತು ನಮ್ಮ ಜನರಲ್ ವಿಡಿಯೋ ಕ್ಯಾಟಗರಿನಲ್ಲಿ ನಾನು ಶಿಶು ಆರೈಕೆ, ಬಾಣಂತಿ ಆರೈಕೆ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ 2 ವಿಡಿಯೋ ರೆಕಮೆಂಡೇಷನ್ ಇದೆ ನಿಮಗೆ ಇಲ್ಲಿ. ನೆನೆಸಿದ ಬಾದಾಮಿ ಮಕ್ಳಿಗೆ ಕೊಡೋದ್ರಿಂದ ಅದರಿಂದ ಏನು ಬೆನಿಫಿಟ್ ಆಗುತ್ತೆ, ಮತ್ತು ನಿದ್ರಾಹೀನತೆ ಈ ನಡುವೆ ಮಕ್ಕಳಲ್ಲಿ ಶುರುವಾಗ್ತಿದೆಯಲ್ಲ, 8 ಗಂಟೆನೂ ಕೂಡ ಮಲಗ್ತಾ ಇಲ್ಲ, ಒಂದು ಚಡ್ಪಡಿಸ್ತಾರೆ. ಮತ್ತು ನಾವೇ ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಲೇಟಾಗಿ ಮಲಗೋದು, ಲೇಟಾಗಿ ಎದ್ದೇಳೋದು. ಅದರಿಂದ ಮಕ್ಕಳಿಗೆ ಹೇಗೆ ತೊಂದರೆ ಆಗುತ್ತೆ, ಏನನ್ನು ಮಾಡ್ಬೋದು ನಿದ್ರಾಹೀನತೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತ ಒಂದು ವಿಡಿಯೋ ಇದೆ, ಅದು ಚೆಕ್ ಮಾಡಿ. ಸೊ ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್.